ಪಾಕಿಸ್ತಾನವನ್ನು ಭೂಪಟದಿಂದಲೇ ಮುಕ್ತಗೊಳಿಸಬೇಕು. ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಪಾಕ್ ವಿರುದ್ಧ ಕೈ ಶಾಸಕ ರಾಜು ಕಾಗೆ ಗುಡುಗಿದ್ದಾರೆ. ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಸುಮಾರು 27 ಜನರು ಅಸುನೂಗಿದ್ದಾರೆ. ಇದು ಭಾರತೀಯರ ಕೆಂಗಣಿಗೆ ಗುರಿಯಾಗಿದೆ. ಪಾಕಿಸ್ತಾನ ಮೇಲಿಂದ ಮೇಲೆ ಭಾರತೀಯರ ಸಹನೆಯನ್ನು ಪರೀಕ್ಷಿಸ್ತಾ ಇದೆ. ಅವರ ಈ ದುಷ್ಕೃತ್ಯಕ್ಕೆ ಪಾಕಿಸ್ತಾನ ನಮ್ಮ ಭಾರತೀಯ ಸೈನಿಕರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಈಗಾಗಲೇ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ರಾಜತಾಂತ್ರಿಕ ನಿಲುವುಗಳಿಂದಲೇ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಮನುಷ್ಯರನ್ನು ಕೊಲ್ಲುವುದು ಎಷ್ಟು ಸರಿ. ಆದ್ದರಿಂದ ನಾವೆಲ್ಲ ಭಾರತೀಯರು ಒಗ್ಗಟ್ಟಾಗಿ ಇರಬೇಕು. ಇದರಲ್ಲಿ ರಾಜಕೀಯ ಮಾಡಬಾರದು. ಅವಶ್ಯಕತೆ ಬಿದ್ದಲ್ಲಿ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲು ಸಿದ್ಧರಾಗಬೇಕು ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಎಂದು ಹೇಳಿದ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ದೇಶದಲ್ಲಿ ಸುದ್ದಿಯಾಗಿತ್ತು. ಅವರ ಈ ಮಾತಿನಿಂದ ಸಾಕಷ್ಟು ಭಾರತೀಯರು ಅವರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದರು. ಇದನ್ನು ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ, ನಾನು ಹಾಗೆ ಹೇಳಿಲ್ಲ ಎಂದು ಯೂಟರ್ನ್ ಹೊಡೆದಿದ್ದರು. ಮುಂದೆ ವಿಚಾರವಾಗಿ ಕೈ ಶಾಸಕ ರಾಜು ಕಾಗೆ ಮಾತನಾಡಿದ್ದು ಅದು ಸಿಎಂ ಟಂಗ್ ಸ್ಲಿಪ್ನಿಂದ ಆದ ಮಾತು. ಇದನ್ನು ಯಾರೂ ತಿರುಚುವ ಅವಶ್ಯಕತೆ ಇಲ್ಲ. ನಾವೆಲ್ಲ ಭಾರತೀಯರು. ಉಗ್ರರ ಅಟ್ಟಹಾಸದಲ್ಲಿ ಮಡಿದ 25 ಜನ ಭಾರತೀಯರು ನಮ್ಮವರೇ. ನಮ್ಮ ಕುಟುಂಬ ಸದಸ್ಯರಿಗೆ ಈ ರೀತಿ ಯಾರೂ ಸಹಿಸುತ್ತಿರಲಿಲ್ಲ. ಸಿಎಂ ಕೂಡ ಭಾರತೀಯವರೇ. ಅವರು ಬಾಯಿ ತಪ್ಪಿ ಅಂದ ಮಾತಿನಿಂದ ಎಲ್ಲ ಅವಾಂತರಗಳಾಗಿವೆ. ಅದನ್ನು ಚರ್ಚಿಸುವ ಅವಶ್ಯಕತೆ ಇಲ್ಲ ಎಂದರು. ಶಶಿಧರ್ ಕೊಕಟೂರು, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಒಬ್ಬ ಮನುಷ್ಯನನ್ನು ಕೊಲ್ಲೋದು ಇದು ಯಾವ ಪದ್ಧತಿ ಅಂತೇಳಿ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಸರ್ಕಾರದ ಈ ಪಂಚ ಗ್ಯಾರಂಟಿಗಳನ್ನು ಹೊರತುಪಡಿಸಿ ಮತ್ತು ಕೆಲವು ಯೋಜನೆಗಳನ್ನು ನಾವು ಇಲ್ಲಿ ಲೋಕಾರ್ಪಣೆ ಮಾಡುವಂಥ ಕಾರ್ಯವನ್ನು ನಮ್ಮ ಸರ್ಕಾರದಲ್ಲಿ ಮಾಡ್ತಾ ಇದ್ದೀವಿ. ಅದನ್ನು ಕ್ಲಿಯರೆನ್ಸ್ ಮಾಡಿರಲ್ಲ, ಅವ್ರದ್ದೇ ನಾನು ಆ ಥರ ಮಾತಾಡಿಲ್ಲ. ಅನಿವಾರ್ಯತೆ ಇಲ್ಲ, ಅನಿವಾರ್ಯತೆ ಬಂದರೆ ಮಾಡಲೇಬೇಕು ಅನ್ನೋಂಥ ಮಾತನ್ನು ಅವ್ರು ಬೆಳಗಾವಿಯಲ್ಲಿಯೂ ಮೊನ್ನೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅದು ಒಮ್ಮೆ ಟಂಗ್ ಸ್ಲಿಪ್ ಆಗಿ ಏನೋ ಒಂದು ಆಗಿರ್ತಾವೆ. ಅದಕ್ಕೆ ಭಾಳ ದೊಡ್ಡ ವಿಷಯವನ್ನು ಕೊಟ್ಟು ಅದಕ್ಕೆ ಡೈವರ್ಷನ್ ಮಾಡೋದು ಬೇಡ. ಯಾರೂ ನಮ್ಮ ಭಾರತ ದೇಶದ ಯಾವ ಜಾತಿ ಮತ ಶ್ರೀಮಂತ ಬಡತನ ಅನ್ನೋದು ಪ್ರಶ್ನೆ ಬರಲ್ಲ. ಇಲ್ಲಿ ಯಾರೇ ನಮ್ಮ ಭಾರತದ ನಾಗರಿಕರು ಪ್ರತಿಯೊಬ್ಬರು ಅದನ್ನು ಖಂಡಿಸ್ತಾರೆ. ಯಾರು ಒಳ್ಳೇದಾಯ್ತು ಚಲೋ ಆಯ್ತಾರೆ ಯಾರೇ ನಮ್ಮ ಮುಖ್ಯಮಂತ್ರಿ ಭಾಳ ಚಲೋ ಆಯ್ತು ಅವ್ರು ಮಾಡಿದಾರ ಅಂತಾರೋ ಇಲ್ಲ. ಈ ನಮ್ಮ ಮನೆ ಅಂತ ನನ್ನ ಮಗ ಇದ್ದಿದ್ರೆ ನನ್ನ ಮಗಳಿದ್ದಿದ್ರೆ ನಾವು ಅದನ್ನು ಖಂಡಿಸಿದ್ವಿ. ನಮ್ಮ ಕುಟುಂಬದ ಸದಸ್ಯರವರು ನಾವೆಲ್ಲ ಭಾರತ ದೇಶದ ಜನ ಅಂದ್ರೆ ನೀವು ನಮ್ಮ ಅಂತಮ್ರ, ನೀವು ಪ್ರೆಸ್ದವ್ರು ಅಂದ್ರೆ ಏನು ಬೇರೆ ಲಂಡನ್ನಿಂದ ಬಂದಿರಿ, ನೀವು ಭಾರತ ದೇಶದ ನಮ್ಮ ಅಂತಮ್ರ, ನಿಮಗೂ ಏನ್ರಿ ಆದ್ರೆ ಅದನ್ನು ನಾವು ಖಂಡನೆ ಮಾಡುವ ಹೋರಾಟ ಮಾಡಬೇಕು. ನೀವು ಬದುಕಬೇಕು, ನಾವು ಬದುಕಬೇಕು, ಈ ಭಾರತ ದೇಶದ ಪ್ರತಿಯೊಬ್ಬರು ಪ್ರಜಾ ಬದುಕಬೇಕು ಅನ್ನೋಂತೆ ಈ ರಾಜಕಾರಣಿಗಳ ವ್ಯವಸ್ಥೆಗಳು. ಇದನ್ನ ಯುದ್ಧದಿಂದ ನಾವು ಭಾಳ ಲಾಸ್ ಆತೀವಿ, ನಮಗೆ ಹಾನಿ ಆತೈತಿ. ಅವ್ರು ಮತ್ತೆ ಇನ್ನೊಂದು 10,000 ಮಂದಿನ ಕೊಂದ್ರೆ ನಾವು ಸುಮ್ಮಿರ್ಲಕ್ಕಾಗೈತಿ. ಅದನ್ನೆಲ್ಲ ನೋಡ್ಲಿಕ್ಕಾಗೋದಿಲ್ಲ. ಆರ್ಥಿಕ ಪರಿಸ್ಥಿತಿ ಏನಾಗ್ತೈತಿ ಮುಂದಿನ ದಿನಮಾನಗಳಲ್ಲಿ ನೋಡೋಣ. ಏನಕ್ಕೆ ನಾವು ಅವ್ರಿಗೆ ಯುದ್ಧ ಪ್ರಸಂಗ ಬಿತ್ತಂದ್ರೆ ಮಾಡಿ ತೋರಿಸ್ತೀವಿ.